ಹಾಕಿದೆ ಅನಿಸುತ್ತೆ. ಹಾಕಿರ್ತೀನಿ. ಹಲೋ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಮೈಕಿಲ್ಲಿದೆ. ಸ್ವಾಗತ ಸುಸ್ವಾಗತ. ಹೇಗಿದ್ದೀರ ಎಲ್ಲ? ನಾವಿರೋ ಪ್ರಾಪರ್ಟಿ ಇದು. ಈಗ ಹೊರಟ್ವಿ. ಇಲ್ಲಿ ಏನೋ 500 ಇಲ್ಲಿ ಎಮ್ ಎಲ್ ಎ ದೃಷ್ಟಿ ಅವರು ವೈಟಲ್ಲಿದ್ದಾರೆ. ಕ್ಯಾಪ್ ಹಾಕೋ ಒಂದ್ಸತಿ. ಮತ್ತು ಹಿಂಗೆ ಹುಡುಗ, ನಮ್ಮ ಹುಡುಗ ಬಂಟಿ. ಆದರೆ ಇವಾಗ ಒಂದು ಫಾಲ್ಸ್ ಮಾಡ್ಕೊಂಬಿಟ್ಟಿದ್ದೀವಿ. ಒಂದೊಂದು ಸಿಲ್ವರ್ ಚೈನೇ ಕಳೆದೋಗ್ಬಿಟ್ಟಿದೆ. ಎಷ್ಟು 18,000ನಾ? ಎಲ್ಲೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ ಈಗ. ಎಲ್ಲರದ್ದು ಒಂದೊಂದು ಸಮಸ್ಯೆ ನೋಡಿ. ಅವ್ನು ಚೈನ್ ಹೋಗಿದೆ, ಇವ್ನು ಹಲೋ ಅಂತಿದ್ದಾನೆ, ಒಂದು ಮೈಕ್ ಸರಿ ಇಲ್ಲ, ಯಾರ್ಯಾರ್ದು ಕೇಳೋದು ಹೇಳಿಯ. ಪ್ರಾಪರ್ಟಿ ಮಾತ್ರ ಸಖತ್ತಾಗಿದೆ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಬೇರೆ ಇದೆ, ಅದರಲ್ಲಿ ಇಳಿಬೇಕು ಅಂತ ಹೇಳೇ ರೂಮ್ ಮಾಡಿದ್ದು. ಅನ್ಕೊಂಡು ನೋಡಿದರೆ ಸ್ವಿಮ್ಮಿಂಗ್ ಪೂಲಿಗೆ ಇಳಿತಾ ಇಲ್ಲ. ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಷ್ಟು ಟೈಮೇ ಸಿಗ್ತಾ ಇಲ್ಲ. ನಾನು ಮಾತ್ರ ಫುಲ್ ಸೈಕ್. ಹಿಂಗೆ ಒಂದು ರೇಂಜಿಗೆ ರೆಡಿಯಾಗಿದ್ದೀನಿ. ಇನ್ನೇನು ನಾಳೆ ಹೋಗೋದು ನಾವು ಇಲ್ಲಿಂದ. ಇವತ್ತು ಇಲ್ಲೇ ಇರ್ತೀವಿ ಫುಲ್ಲು. ಇಲ್ಲೇ ಇದೆ ನೋಡಿ ಸ್ವಿಮ್ಮಿಂಗ್ ಪೂಲು. ಹೋಗಬೇಕು ಅಂತಲೇ ಅಂದರೆ ಇಳಿಬೇಕು ಅಂತಲೇ ತೊಗೊಂಡಿದ್ದು. ಅದು ಹಾಂ ಇದೆ, ಸಿಗ್ತಾನೆ ಇಲ್ಲ ಸ್ವಿಮ್ಮಿಂಗ್ ಪೂಲ್. ಓಕೆ, ಇವತ್ತು ರಾತ್ರಿನಾದರೂ ಬನ್ನಿ. ಅದೇ ಸ್ವಿಮ್ಮಿಂಗ್ ಪೂಲು ನೆಗಿಲೇ ಇಲ್ಲ, ನೆಗಿಬೇಕು. ಇಲ್ಲೇ ರೆಸ್ಟೋರೆಂಟು ಇದೆ, ಚೆನ್ನಾಗಿದೆ, ತಲೆ ಬಿಸಿ ಇಲ್ಲ ನಮಗೆ. ಇನ್ನೇನು ಹೊರಟ್ವಿ ಈಗ ಒಂದು ರೌಂಡ್ ಹೋಗಿ ಸೀದಾ ಬರ್ತೀವಿ. ಅಲ್ಲೆಲ್ಲೋ ಅದೇ 500 years old ಅಂದ್ರಲ್ಲ, ಅಲ್ಲಿಗೆ ಹೋಗಿ ಬರ್ತೀವಿ ಅಷ್ಟೇ ಈಗ. ಇದೆ ಪ್ರಾಪರ್ಟಿ. ಇಲ್ಲಿಂದ ಹೋಗಲ್ಲ ಮೇನ್ ರೋಡು. ಓಕೆ, ಮೇನ್ ರೋಡಲ್ಲಿ ಸಿಗ್ತೀನಿ. ಸರಿ ಆಯಿತಾ? ಸಾಯಂಕಾಲ ಎಲ್ಲ ಇದೇ ರೋಡಲ್ಲೇ ಓಡಾಡು. ಎಲ್ಲಿಗೆ ಹೋಗ್ಬೇಕು ಗೈಸ್, ನಿಮಗೊಂದು ಸಜೆಷನು. ಯಾವುದೇ ಕಾರಣಕ್ಕೂ ಫುಲ್ ನಾರ್ತಿಗೆ ಹೋಗಬೇಡಿ ಗೋವಾ ಅಲ್ಲಿ, ಆಯಿತಾ? ನೀವು ಏನು ನೋಡ್ಬೇಕಂದ್ರೆ, ಏನು ಸುತ್ತಬೇಕಂದ್ರೂ ಇರೋದೆಲ್ಲ ಸೌತ್ ಗೋವಾ. ನೀವು ಚಿಲ್ ಮಾಡ್ತೀರಾ ಅಂದರೆ ನಾರ್ತಿಗೆ ಹೋಗಿ, ಇಲ್ಲ ಅಂದರೆ ನೀವು ಸುಮ್ಮನೆ ಬೆಸ್ಟ್ ಸೌತು. ಹಂಗೆ ನೋಡ್ತೀರಾ, ಅಲ್ಲೂ ಚಿಲ್ ಮಾಡ್ಬೋದು, ಸುತ್ತಬೋದು. ನಾರ್ತ್ ಮಾತ್ರ ಫುಲ್ ಪೀಸು. ಅಂದರೆ ಏನೇನು ಇಲ್ಲ. ಅದೇ ಬೀಚೆಲ್ಲ ಇದೆ ಅಲ್ಲೂ, ಆದರೆ ಇಲ್ಲಿ ಥರ ಈಗ ಪ್ಲೇಸಸ್ ಏನಾದರೂ ನೋಡ್ಬೇಕು, ಈಗ ಫೋಟೋ ಗೀಟು ಅದೆಲ್ಲ ಇಲ್ಲೇ ಇರೋದು, ಬೇರೆ ಅಲ್ಲೆಲ್ಲೂ ಇಲ್ಲ. ಹಾಗೆ ಅದಕ್ಕೆ ಒಂದು ಸಜೆಷನ್, ಫುಲ್ ನಾರ್ತಿಗೆ ಹೋಗಬೇಡಿ. ಈ ಭಾಗ ಎಲ್ಲ ಇದೆಯಲ್ಲ, ಅದರಿಂದ ಕೆಳಗಡೆನೇ ಇರಿ ಇನ್ನು. ಓ ಗಾಯ್ಸ್, ಇಲ್ಲೆಲ್ಲೋ ಏನೋ ಬಂದಿದ್ದೀವಿ. ಇದು ಏನದು ಅಗೋಡ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲೆಲ್ಲೋ ತೋರಿಸ್ತಪ್ಪ. ಇದು ಎಲ್ಲೋಗ್ತಿದ್ದೀವಿ ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಕುಚ್ತೋ ಗಡ್ಬಡೆ ದಯಾ ಇದ್ದಾರೆ. ಕೇಳ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಅಗೋಡ ಫೋರ್ಟ್ ಜನರು ನೋಡೋಕೆ ಕರ್ಕೊಂಬಂದ ರಾಕಿ ಹೇಳಕ್ಕೆ ಕೇಳಿಲ್ಲ. ಶಾಶುಗೆ ಆಯ್ತಾ ಇಲ್ಲ, ಆದರೆ ನಾನು ಬಿಡ್ತಾ ಇಲ್ಲ. ಕ್ಲೈಂಬಿಂಗ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ಯಾರು ಸಡೆ ನನ್ನ ಮಗ, ಅವ್ರು ಯಾವ್ದಾದ್ರು ಎದುರಿಗೆ ಎತ್ತು ನಿಂತ್ಕೊಂಡು ಆದ್ಮೇಲೆ ಚಲೋ ನಿಜ ಹೇಳ್ತೀನಿ, ಹೋಲಿಸಿ ಹೇಳ್ಬಿಡ್ತೀನಿ ನಾನು. ಅಲ್ಲಿ ನೀವೇ ಹೊಡೆದಾಡ್ತಾ ಇರಬೇಕು. ಇಲ್ಲಿ ನೋಡಿ ಸೀನ್ ನೋಡಕ್ಕೆ ಸಖತ್ತಾಗಿರುತ್ತೆ. ಮಿಸ್ ಆಗಿ ಈ ಕಡೆಗೆ ಒಂದು ಬರಬೇಕು, ಇನ್ನೂ ಮಸ್ತಾಗಿರುತ್ತೆ. ನೀವೇ ಹೊಡೆದಾಡ್ತಿರ್ಬೇಕು, ನೋಡಕ್ಕೆ ಮಸ್ತಾಗಿರುತ್ತಂತೆ. ಮಿಸ್ ಆಗಿ ಒಂದು ಈ ಕಡೆಗೆ ಬರಬೇಕು, ಇನ್ನೂ ಮಸ್ತಾಗಿರುತ್ತೆ. ಅದಕ್ಕೆ ನಿಂತ್ಕೊಂತೀಯ, ಫೋಟೋ ತೆಗಿಲ್ಲ? ಜಸ್ಟ್ ಇವಾಗ ಆಗೋಡ ಫೋರ್ಟ್ ನೋಡ್ಕೊಂಡು ಹೊರಟ್ವಿ. ಇವಾಗೆಲ್ಲ ನಮ್ಮ ಶಶಾಂಕ್ 500 ವರ್ಷದ ಹಳೆ ಕೇಕ್ ತಿನ್ನಿಸ್ತೀನಿ ಅಂತ ಹೊರಟಿದ್ದಾನೆ. ಸಾರಿ 500 ವರ್ಷದ ಹಳೆ ಅಂಗಡಿಲಿ ಕೇಕ್ ತಿನ್ನಿಸ್ತೀನಿ ಅಂತ. ನೋಡೋಣ ಹೆಂಗಿರುತ್ತೆ ಅಂತ. 500 ವರ್ಷದ ಹಳೆ ಕೇಕ್ ತಿಂದರೆ ಇಲ್ಲೇ ಇರ್ಬೇಕು ನೀನು ಆಮೇಲೆ. ಅಷ್ಟೇ ಆಯ್ತಾ? ಅಷ್ಟೇ ಹೇಳಕ್ಕಿದ್ದಿದ್ದ. ನೀ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಕಟ್ಟು ಅಲ್ಲ ಹಾಕು. ಎಲ್ಲಿದು ಡೈರೆಕ್ಟ್ ಕೇಕ್? ಹಾಂ ಓಕೆ. ಟ್ರಾನ್ಸಿಷನ್ ಮಾಡು ಅಂತನಾ? ಸೈಕು. ಹಂಗಾದ್ರೆ ಮಧ್ಯೆ ರೋಡಲ್ಲಿ ಏನು ಮಾಡೋದು ಬೇಡ ಹಂಗಾದ್ರೆ, ರೆಕಾರ್ಡು ಬೇಡ ಅಲ್ಲ, ಮಾಡ್ಕೋ. ಹತ್ರ ಹೋಗೋದಾರ ಬೇಕಾದ್ರೆ. ಈಗ ಇಲ್ಲಿದೆ ಹೇಳಿದೀವಲ್ಲ, ನೆಕ್ಸ್ಟ್ ಕಟ್ ರಪ್ಪ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಹಿಂಗಡೆಯಿಂದ ಹೋಗ್ಬಿಡಿ. ಓಕೆ, ನೀನು ಹೇಳ್ದಂಗೆ ತಡಿ. ಮುಚ್ಚು, ಕೈ ಮುಚ್ಚು, ಕೈಯಲ್ಲಿ ಹಿಂಗೆ ಮುಚ್ಚು, ಅಲ್ಲಿ ಓಪನ್ ಮಾಡಿದ್ರಂತೆ. ನೋಡಿ ಪಾಪ ಹೆಂಗೆ ಬರ್ತಿದ್ದಾನೆ.
ನಾನು ಬಿದ್ದರೂ ಏನು ಬೀಳಬಾರ್ದು, ಬೇರೆ ಏನು ಬೀಳಬಾರ್ದು ಅಷ್ಟೇ. ಬಾ ಇಲ್ಲಿ ಹೋಗಿ ಬರೋಣ. ಅಲ್ಲ ಕ್ರೇಜಿ ಇದೆ ನೋಡಿ ಗೈಸ್. ಕೆಫೆಗಂತ ಬಂದ್ವಿ, ಅಲ್ಲ ಜಾಗ ನೋಡು. ಫುಲ್ ಪೀಸ್ ಗುರು, ಸೈಕ್ ಬಾ. ನಾವೀಗ ಅಲ್ಲಿ ಸೌತ್ ಗೋವಾ ಹೋಗಿದ್ವಿ, ವಾಪಸ್ ರೂಮ್ ಕಡೆ ಹೋಗ್ತಾಯಿದ್ವಿ. ನಾವು ವಾಪಸ್ ಅಂದರೆ ನಾವು ಅಲ್ಲಿ ಮೇಲ್ ಮಾಡಿಬಿಟ್ಟು ಒಂಚೂರು ಲೈಟಾಗಿ ತಪ್ಪು ಮಾಡಿದ್ದೀವಿ. ಮೂವತ್ತೊಂದು ಹಾಂ ಅದೇ ಗಾಯ್ಸ್, ಅಲ್ಲಿಂದ ಹೊರಟ್ವಿ. ಈಗ ರೂಮ್ ಕಡೆ ಹೊರಟಿದ್ದೀವಿ. ಗೋಯಿಂಗ್ ಟು ರೂಮ್ ನಾವು. ಮಸ್ತಾಗಿ ಎಲ್ಲ ರೌಂಡ್ ಹೊಡ್ಕೊಂಡು ಈಗ ಹೊರಟ್ವಿ. ಎಲ್ಲೋ ಹೋಗಿದ್ವಿ, ನಿಮಗೆಲ್ಲ ವಿಡಿಯೋ ಮಾಡಿದ್ನಾ? ಎಸ್, ಅಗೋಡ ಫೋಟೋ ಆದಮೇಲೆ ಅದೇ ಒಂದು ಬೇಕ್ರಿ ಇತ್ತು, ಅಲ್ಲಿಗೆ ಹೋದ್ವಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಗೋಯಿಂಗ್ ಫ್ರಮ್ ಗೋವಾ ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಬಿಸ್ನೆಸ್. ಎಲ್ಲ ನಿಂತಿದ್ದೀವಿ, ಬಾ ನೀನು ನಿಂತ್ಕೊ ಗಾಯ್ಸ್. ಯಪ್ಪ ಆಯ್ತಾ ಇಲ್ಲ, ಎಷ್ಟು 10:15 ಆಯಿತು. ಹೆವಿ ಟ್ರಾಫಿಕ್ ಇದೆ ಗಾಯ್ಸ್, ನೋಡಿ ಇಲ್ಲಿ ತುಂಬ ಟ್ರಾಫಿಕ್ ಇದೆ. ಇದು ಯಾವುದೋ ಇದು ಸಡೆ ನನ್ನ ಮಗ ಅಂದರೆ ಈ ರೂಟಿಂಗ್ ಅಂತ. ಇನ್ನೊಂದು 2 ಕಿಲೋಮೀಟರ್ಸ್ 31 ಕಿಲೋಮೀಟರ್ಸ್ ಇದೆ ಗೋವಾ ಬಾರ್ಡರಿಗೆ, ಗೋವಾ ಕರ್ನಾಟಕ ಬಾರ್ಡರಿಗೆ. ಯಪ್ಪ, ಒಂದು ಸ್ಟಾಪ್ ತೊಗೊಂಡಿದ್ವಿ, ಬಾಯ್ಸ್ ಎಲ್ಲ ಸಿಕ್ಕಿದ್ರು. ವಿ ಆರ್ ಬ್ಯಾಕ್ ಟು ಫಾರ್ಮ್, ಎಲ್ಲರೂ ಸಿಕ್ಕಿದ್ದೀವಿ. ಇನ್ನೇನಿಲ್ಲ, ಇನ್ನು ಸೀದಾ ಕರ್ನಾಟಕ ಬಾರ್ಡರೇ, ಅಲ್ಲೊಂದು ಸ್ಟಾಪ್ ಕೊಡ್ತೀವಿ. ಅದ್ರ ನೆಕ್ಸ್ಟ್ ಕರ್ನಾಟಕ ಎಂಟರ್ ಆದಮೇಲೆ ಸಿಗ್ತೀನಿ, ಇಲ್ಲ ಬಾರ್ಡರಲ್ಲೂ ವೀಡಿಯೋ ಮಾಡಿದ್ರು ಮಾಡ್ತೀನಿ. ಐ ಮೀಟ್ ಯು ದೇರ್. ಓಕೆ, ಬಾಯ್ ಗಾಯ್ಸ್. ಇನ್ನೇನು ಬಂದ್ವಿ ಗೋವಾ ಬಾರ್ಡರು. ಇದೇ ಗೋವಾ ಬಾರ್ಡರು, ಗೋವಾ ಚೆಕ್ ಪೋಸ್ಟು ಎಲ್ಲ ಇಲ್ಲೇ. ಇದೇ ಗೋವಾ ಬಾರ್ಡರ್ ಆಗುತ್ತೆ ಇಲ್ಲಿ ಫುಲ್ಲು. हाँ अच्छा सर. ನಕ್ಕ ಜಾಲಿ ಫುಲ್ಲು. ವೆಲ್ಕಮ್ ಟು ಕರ್ನಾಟಕ ಗಾಯ್ಸ್, ಫುಲ್ ವೆಲ್ಕಮ್ ಟು ಕರ್ನಾಟಕ. ಇದು ನಮ್ಮ ಕರ್ನಾಟಕ. ಜೈ ಕರ್ನಾಟಕ ಮಾತೆ. ಇದು ನಮ್ಮ ಚಿಟ್ಟಕುಲ ಕಾರವಾರ ಸಿಟಿ. ಇನ್ನೇನು ಕಾರವಾರ ಇಲ್ಲೇ ಗೈಸ್, ಹತ್ರನೇ ಬಂದ್ವಿ. ಕಾರವಾರ ಇದು ಕರ್ನಾಟಕ, ಇದೇನು ಮಜಳಿ, ಇನ್ನೇನು ಕನ್ನಡ ಬಂತು ಅಂದರೆ ಕರ್ನಾಟಕನೇ ಇನ್ನು. ವೆಲ್ಕಮ್ ಟು ಮರವಂತೆ. ವಾವ್, ವಾಟ್ ಅ ಸನ್ಸೆಟ್ ಬ್ರೋ, ಡೂಡ್, ದಟ್ ಲುಕ್ ಸೋ ಲೇಟ್ ಶಿಟ್, ಸೂಪರ್ ಆಸಮ್ ಬ್ರೋ. ತುಂಬ ಸಾಕಾತು ಬಿಡಿ ಮಾತ್ರ. ಡೂಡ್, ಲಾಸ್ಟ್ ಟೈಮ್ ಬಂದಾಗ 3 hours ಕೂತಿದ್ದೀವಿ ಗುರು, ಸಾರಿ 4 hours ಕೂತಿದ್ದೀವಿ ಗುರು. ಯಾ ಹೋಗು. ಡೂಡ್, ದಟ್ ಲುಕ್ ಸೋ ಆಸಮ್ ಬ್ರೋ ಮಾತ್ರ. ಇದೆ ನದಿ, ಇದೆ ಸಮುದ್ರ. ಡೂಡ್, ವಾವ್ ಮಾತ್ರ, ನಿಜವಾಗ್ಲೂ ವಾವ್ ಅಂದರೆ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಮಾತ್ರ. ಸನ್ಸೆಟ್ ಆ್ಯಂಡ್ ದಿಸ್
ಏನು ಬೇಕಾ ಜೀವನದಲ್ಲಿ. ವಾ ವಾ ವಾ. ಮಜಾ ಅಂದರೆ ಏನು ಹೇಳಿ ಗೈಸ್, ಚಾರ್ಮಾಡಿಗೆ ಬಂದಿದ್ದೀವಿ. ಅದರಲ್ಲಿ ಇನ್ನೂ ಮಜಾ ಅಂದರೆ ಏನು ಹೇಳಿ, ದೃಷ್ಟಿ ಫಸ್ಟ್ ಟೈಮ್ ಚಾರ್ಮಾಡಿ ಘಾಟಿ ರಾತ್ರಿ ಕರ್ಕೊಂಡು ಹೋಗ್ತಿದ್ದೀವಿ. 9:30 9:30 ಆಯಿತು ಅನ್ಸುತ್ತೆ ಟೈಮು. 9:40 ಆಯಿತು. ಒಂದು ಚಾರ್ಮಾಡಿ ಹೋಟೆಲಲ್ಲಿ ಒಂದು ಚೂರು ಹೊಟ್ಟೆಗೆ ಹಾಕೊಂಡ್ಬಿಟ್ಟೆ ನಾನು. ಅವ್ರು ಯಾರು ಸಿಕ್ಕಿಲ್ಲ, ಹೊಟ್ಟೆ ಹಸಿತಿಲ್ಲ ಅಂತ. ನನಗೆ ಹೊಟ್ಟೆ ಹಸಿತಿತ್ತಪ್ಪ, 10 ರೂಪಾಯಿ ಕೊಟ್ಟೆ ಹಚ್ಚುತ್ತೆ. ಹೊಟ್ಟೆಗೆ ಯಾಕೆ ಮೋಸ ಮಾಡಬೇಕಲ್ವಾ? ಓಕೆ, ಇನ್ನೇನು ಮೈಕ್ ಚಾರ್ಜ್ ಖಾಲಿಯಾಗಿದೆ, ಅದಕ್ಕೆ ಕ್ಯಾಮ್ರಾ ಇದರಲ್ಲೇ ಮಾತಾಡ್ತಾ ಇದ್ದೀನಿ. ಜೋರಾಗಿ ಸೌಂಡ್ ಗಾಳಿ ಬರ್ತಾ ಇರಬೇಕು. ಬಾಯ್ಸ್ ಹೋಗಲಿ, ಅವರಿಂದನೇ ಹೋಗ್ತೀನಿ. ವ್ಲಾಗು ಇಲ್ಲೇ ಎಂಡ್ ಮಾಡೋದಾ? ಗೈಸ್, ಈ ವ್ಲಾಗು ಗೋವಾ ಸೀರೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲ್ಲ ಬರ್ತಾ ಇರುತ್ತೆ. ಇನ್ನು ಬರಲಿ ಅಂತ ಬರ್ತಾ ಇರುತ್ತೆ. ಚಾರ್ಮಾಡಿ ಘಾಟಿನ ಕಾಸ್ಟ್ಲಿ ಎಂಡ್ ಮಾಡ್ತಿದ್ದೀನಿ. ಇನ್ನೇನು 1 hour 1.5 hour ಮನೆಗೆ ಹೋಗ್ತೀವಿ. ಮೈಕ್ ಇಲ್ಲ, ಮತ್ತೆ ಕೊಟ್ಟಿಗೆದಲ್ಲಿ ಆನ್ ಮಾಡಿ ಮತ್ತೆ ಏನು ಮಾಡಿದ್ರು ಮಾಡಿದೆ. ಓಕೆ, ಬಾಯ್. ರೈಡ್ ನಾವು ಪೀಸ್ಫುಲಿ.